ನೈಟ್ ಹಾರ್ಡ್ ವರ್ಕ್ ಮಾಡಿ ಈ ತರ ಈ ಲೆವೆಲ್ ತಂದಿದ್ದಾರೆ. ಸೊ ಐ ಥಿಂಕ್ ನೋಬಡಿ ಮಸ್ಟ್ ಬಿಲೀವ್ ಆ ಲೆವೆಲ್ಗೆ ಇವತ್ತು ಕಲ್ಯಾಣಿ ನಮಗೆ ಕಾಣಿಸ್ತಾ ಇದೆ. ವಾಟ್ ಇಟ್ ವಾಸ್ ಬಿಫೋರ್ ಅಂಡ್ ವಾಟ್ ಇಟ್ ಇಸ್ ಟುಡೇ, ಇಟ್ ಆಲ್ ಕ್ರೆಡಿಟ್ ಗೋಸ್ ಟು ಐ ಥಿಂಕ್ ಮಿಸ್ಟರ್ ರಮೇಶ್ ಟೀಮ್ ಅಂಡ್ ವಿಲೇಜರ್. ಸೊ ನಮ್ಮದು ಅದರಲ್ಲಿ ಏನು ರೋಲ್ ಇಲ್ಲ ಅಷ್ಟೊಂದು ಐ ಥಿಂಕ್ ಏನೋ ಡೈರೆಕ್ಟರ್ಸ್ ಆಗಿರ್ತಕ್ಕಂತಹ ಬೆರಬಲ್ ಭಂಡಾರಿ ಸರ್ ಅವರು ಹಾಗೂ ವಿನೋದ್ ಜೈನ್ ಸರ್ ಅವರು ಇಬ್ಬರಿಗೂ ನಮ್ಮ ಮಲಪುರಹಳ್ಳಿ ಗ್ರಾಮಸ್ಥರಿಂದ ಪ್ರೀತಿಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ನಾನಾಗಲೇ ಹೇಳಿದೆ, ಇವರು ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ಯುವ ಜನತೆಗೆ ಮತ್ತು ಮುಂದಿನ ಪೀಳಿಗೆಗೂ ಆದರ್ಶ ವ್ಯಕ್ತಿಗಳು. ಇವರ ಜೀವನವೇ ಒಂದು ಆದರ್ಶ. ಒಂದು ಸಣ್ಣ ಮಟ್ಟದಲ್ಲಿ ಬಂದು ಕಂಪನಿಯನ್ನ ಇಷ್ಟು ಮಟ್ಟಿಗೆ ಬೆಳೆಸ್ಕೊಂಡು ಹೋಗಿದ್ದಾರೆ. ನಿಜವಾಗ್ಲೂ ಅವರ ಕಷ್ಟ ಕೇಳಿದ್ರೆ ಎಷ್ಟು ಫೀಲ್ ಆಗುತ್ತಿದ್ರೆ ಈಗ ಕಟ್ಕೊಂಡು ಹೋಗ್ಬೋದು ಅಂತ ಹೇಳಿ. ರಾಮ ಲಕ್ಷ್ಮಣ ತರ ಪಂಡಿತ ಎರಡು ಚಕ್ರ ಹಾಗೆ ಅಣ್ಣ ತಮ್ಮನ ತರ ರಾಮ ಲಕ್ಷ್ಮಣ ಅಕ್ಕ ಮುಖರ ತರ ವಿಜಯನಗರ ಸ್ಥಾಪನೆ ಮಾಡಬೇಕಾದ್ರೆ ಹೇಗೆ ಅಕ್ಕ ಮುಖರು ಒಂದು ಜೊತೆಯಾಗಿ ಹೋಗ್ತಿದ್ರು, ಆ ರೀತಿಯಲ್ಲಿ ಕಂಪನಿಯನ್ನ ಬೆಳೆಸ್ಕೊಂಡು ಬಂದಿರ್ತಕ್ಕಂಥದ್ದು. ಜೊತೆಗೆ ಕಂಪನಿ ಸ್ಥಾಪನೆ ಮಾಡಿ ವಿಶೇಷವಾಗಿ 25 ವರ್ಷಗಳು ಈ ಮೇರೆಗೆ ಕಂಪ್ಲೀಟ್ ಆಗಿದೆ. ಅದಕ್ಕೆ ನಾವು ಬೆಳ್ಳಿ ಮಹೋತ್ಸವದ ಚಪ್ಪಾಳೆಯನ್ನು ಕೂಡ ಅವರಿಗೆ ಕೊಟ್ಟು ಅಭಿನಂದನೆಗಳನ್ನು ಸಲ್ಲಿಸುವ ಅನಿಲ್ ಗುಪ್ತಾ ಸರ್ ಅವರು ಡಿಜಿ ಶ್ರೀಧರಿಗೆ ಈ ಕಾರ್ಯಕ್ರಮದ ಪರವಾಗಿ ಗೌರವ ಸನ್ಮಾನ ಕಾರ್ಯಕ್ರಮ. ಅನೇಕ ಕಾರ್ಯಕ್ರಮಗಳನ್ನ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಾ ಬರುತ್ತೆ. ಅದರ ಭಾಗವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಎಲ್ಲ ಊರಿನ ಗ್ರಾಮಸ್ಥರ ಪರವಾಗಿ ಅವರ ಬಳಗದ ವತಿಯಿಂದ ಸನ್ಮಾನ ಕಾರ್ಯಕ್ರಮ, ಗೌರವಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಸರ್ ಅವರು. ಶ್ರೀಧರನ ಈ ಸಂದರ್ಭದಲ್ಲಿ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಮಲಪುರಹಳ್ಳಿಯ ಎಲ್ಲ ಗ್ರಾಮಸ್ಥರ ಯುವಕರ ಬಳಗದ ವತಿಯಿಂದ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ನಿತ್ಯ ಮಾಡ್ಬೇಕಾದ್ರೆ ನಮ್ಮೂರಲ್ಲಿ ಒಂದು ಕಲ್ಯಾಣಿ ಆಗಿದೆ ಅಂತ ಪ್ರೌಡ್ ಫೀಲ್ ಆಗಿ ಹೇಳ್ಕೊಳ್ತಾರೆ. ಅದಕ್ಕೆ ಹಗಲು ರಾತ್ರಿ ನಿದ್ದೆಗೆಟ್ಟು ಕೆಲಸ ಮಾಡ್ತಿರ್ತಕ್ಕಂಥವ್ರು ರಮೇಶ್ ಸರ್ ಅವರು ಅದೆಷ್ಟು ರಿಸ್ಕ್ ತಗೊಂಡಿದ್ದಾರೆ ಅಂತ ನಾನೇ ಹೇಳ್ತಿದ್ದೆ ಸರ್. ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸಿದೆ. ಮಲಪುರಹಳ್ಳಿ ಗ್ರಾಮದಲ್ಲಿ, ಅದು ನಮ್ಮ ಕೋಲಾರ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಇಂಥದ್ದೊಂದು ಕಾರ್ಯವನ್ನು ಮಾಡಿಕೊಡೋದಕ್ಕಾಗಿ ಎಲ್ಲರ ಹಾಗೆ ನಮ್ಮ ಮಹಾವೀರ್ ಲೈಡ್ಸ್ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಅವ್ರಿಗೆ ಸಲ್ಲಿಸ್ತಾ ಇದ್ದೇನೆ. Mr. Prakash Bangalpet, please come to the dais. We welcome you, sir. Please come. Mr. Krishnamurthy, Bharat Medical Mulbagal, please come to the dais. Mr. Rajendra Prasad Mulbagal, Ravi Medical, please sir, come to the dais. Mr. Balu, Ravichandran Medical Srinivasapura, please ವೇದಿಕೆ ಮೇಲೆ ಬರಬೇಕು. ಮಿಸ್ಟರ್ ಬಾಲು ರವಿಚಂದ್ರನ್ ಮೆಡಿಕಲ್. ಆಮೇಲೆ ಮಿಸ್ಟರ್ ವೆಂಕಟೇಶ್ ಹರ್ಷ ಮೆಡಿಕಲ್ ಕೋಲಾರ್, ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ಹರ್ಷ ಮೆಡಿಕಲ್ ಕೋಲಾರ್, ಮಿಸ್ಟರ್ ವೆಂಕಟೇಶ್. Okay, so before I start, because ನಮ್ಮ ಮೇನ್ ಮುಲ್ಬಾಗಲ್ ಮೆಡಿಕಲ್ ಟೀಮ್ ಈಗ ಬಂದಿದೆ, ಆಲ್ಮೋಸ್ಟ್ 20-25 ಮೆಡಿಕಲ್ ಸ್ಟೋರ್ಸ್. ಐ ಥಿಂಕ್ ಒನ್ಸ್ ಅಗೇನ್ ದಟ್ ವಿಡಿಯೋ ವಾಪಸ್ ಆನ್ ಮಾಡಿ. ಮಹಾವೀರ್ ಮೆಡಿಕಲ್ಸ್ ಸೇರಿಸ್ದು ಆ ವಿಡಿಯೋ ಸ್ಟಾರ್ಟ್ ಮಾಡಿ ಹೇಗೆ. ಕೆಲಸನ ಮಾಡೋಕ್ಕೆ ನಮಗೆ ಅಪಾರ್ಚುನಿಟಿ ಸಿಕ್ತು ಅಂದರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಆಲ್ ಆಫ್ ದ ಮೆಡಿಕಲ್ ಸ್ಟೋರ್. ಐ ಥಿಂಕ್ ಜೋರಾಗಿ ಚಪಾಲಿ ಫಾರ್ ಆಲ್ ದ ಮೆಡಿಕಲ್ಸ್ ಓನರ್ಸ್ ಪ್ರೆಸೆಂಟ್ ಹಿಯರ್. ಸೊ ರವಿ ಸರ್, ನಿಮ್ಮ ಪರವಾಗಿ ನಾನು ಸ್ವಲ್ಪ ನನಗೆ ಒಂದು 5 ಲೈನ್ ಬರ್ತಾ ಇದೆ ಹಿಂದಿಯಲ್ಲಿ. ಯು ವಿಲ್ ಹ್ಯಾವ್ ಟು ಬೇರ್ ಮೀ, ಯು ನೋ. ಒಂದು ಇದು ಇತ್ತು, ಅಮಿತಾಬ್ ಬಚ್ಚನ್ ಸಮ್ ಲೈನ್ಸ್ ಇದೆ, ಅದು ಹೇಳ್ತೀನಿ कि लहरों से डरकर नौका पार नहीं होती, कोशिश करने वालों की कभी हार नहीं होती. नन्ही चींटी जब दाना लेकर चढ़ती दीवारों पर 100 बार फिसलती है. मन में भरा विश्वास, रगों में साहस बढ़ता है. गिरकर चढ़ना, चढ़कर गिरना ना हटता है. आखिर उसकी मेहनत बेकार नहीं होती, कोशिश करने वालों की कभी हार नहीं होती. असफलता एक चुनौती है, अंदर असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना हो सफल नींद चैन से त्यागो तुम. संघर्ष का मैदान छोड़कर मत भागो तुम, क्योंकि कुछ किए बिना किसी की जय जयकार नहीं होती. कोशिश करने वालों की कभी हार नहीं होती, कोशिश करने वालों की कभी हार नहीं होती. Okay, so I'll take only 10 minutes. ಸ್ವಲ್ಪ ಈ ಜರ್ನಿ ಯಾವ ಥರ ಸ್ಟಾರ್ಟ್ ಆಯಿತು, ಐ ಜಸ್ಟ್ ಸ್ಟಾರ್ಟ್. ಹೇಗೆ ಅಂದರೆ, ಯು ನೋ, ಸಮ್ 1.5 years ಬ್ಯಾಕ್ ಬ್ಯಾಂಗ್ಳೂರ್ ಅಲ್ಲಿ ಅಷ್ಟು ಮಳೆ ಇರಲಿಲ್ಲ. So we were thinking what to be done from Mahavir Medicine, something good to be done for the people from
Resources Private Limited side in the. So suddenly one idea bantu when there is no water, because ನಮ್ಮ ಆಫೀಸಲ್ಲಿ ನಾವು each and every minute things ನ ತುಂಬಾ ಟೇಕ್ ಕೇರ್ ಮಾಡ್ತೀವಿ. ಅಂದ್ರೆ ಇದು ಟ್ಯಾಪ್ ಎಷ್ಟು ಓಪನ್ ಆಗಬೇಕು, ವಾಶ್ ಎಷ್ಟು ವಾಟರ್ ಹೋಗಬೇಕು, ಬಿಕಾಸ್ ವಾಟರ್ ಇಸ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ ಆನ್ ದ ಅರ್ತ್, ಐ ವುಡ್ ಸೇ. ಅದರಿಂದ ವಿ ಥಾಟ್ ವಾಟರ್ ಗೆ ಬಗ್ಗೆ ಸಮಥಿಂಗ್ ವಿ ಡೂ ಅಂದ್ರೆ ಯು ನೋ ವಿಲ್ ಡೂ. ಸೊ ಬಟ್ ಐಡಿಯಾ ಇತ್ತು, ಬಟ್ ಹೆಂಗೆ ಇಂಪ್ಲಿಮೆಂಟ್ ಮಾಡೋಣ ಅದು ನಮ್ಗೆ ಗೊತ್ತಾಗಲಿಲ್ಲ. ಬಟ್ ಒಂಥರ ಒಂದು ಗಾದೆ ಇದೆ, ವೆರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಆಟೋಮೆಟಿಕ್ಲಿ ಅದು ಥಿಂಕ್ ಮಾಡ್ತಾ ವಾಟ್ ಟು ಬಿ ಡನ್ ಫಾರ್ ದ ವಾಟರ್. ಅಂಡ್ ಐ ಥಿಂಕ್ ನೆಕ್ಸ್ಟ್ ಡೇ ಮಿಸ್ಟರ್ ವಿಜಯ್ ಸಮ್ 1 or 2 days ಆದ್ಮೇಲೆ ವಿಜಯ್ ನಮ್ಮ ಆಫೀಸ್ಗೆ ಬಂದರು. ಸರ್ ಈ ತರ ನಾವು ರೋಟ್ರಿಯಿಂದ ಈ ತರ ಫಸ್ಟ್ ಟೈಮ್ ನಮ್ಗೆ ಗೊತ್ತಾಯಿತು ಅಂದ್ರೆ ಕರ್ನಾಟಕ ಒಳಗಡೆ ತುಂಬಾ ಕಲ್ಯಾಣೀಸ್ ಇರುತ್ತೆ. ಸಿ ವೆನ್ ಯು ವಿಲ್ ಹ್ಯಾವ್ ಟು ಡಿಗ್ ಎ ಟ್ಯೂಬಲ್, you will have to go 200 feet, 300 feet, 500 feet. Despite you may get water or you may not. But ಇದರಲ್ಲಿ ಏನಾಯ್ತು ಅಂದ್ರೆ ಕಲ್ಯಾಣೀಸ್ ಅಲ್ಲಿ ತುಂಬಾ ಈ ತರ ಕಚರ ಹಾಕಿರ್ತಾರೆ, ಅದರಲ್ಲಿ ನೀರು ಬರ್ತಾ ಇರುತ್ತೆ, ಬಟ್ ಗೊತ್ತಾಗಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ಐ ಹರ್ಡ್ ಫ್ರಮ್ ದಿಸ್ ಗೈ ಈ ತರನು ಸಮ್ ಕಲ್ಯಾಣೀಸ್ ಇರುತ್ತೆ ಅಂತ. ಅಂಡ್ ದಟ್ ಟು ಆ ಕಲ್ಯಾಣೀಸ್ ಎಲ್ಲಿದೆ ಅಂದ್ರೆ ಕೋಲಾರ್ ಏರಿಯಾ ಬೆಲ್ಟ್ ಅಲ್ಲಿ, ಆ ಕಲ್ಯಾಣಿ ಕೋಲಾರ್ ಮುಲ್ಬಾಗಲ್ ಬೆಲ್ಟ್ ಅಲ್ಲಿ ಆ ಕಲ್ಯಾಣೀಸ್ ಹೈಯೆಸ್ಟ್ ಇದೆ ಅಂತ. ಅಂಡ್ ದೆನ್ ಐ ಥಿಂಕ್ ದಿಸ್ ಗೈ ರಮೇಶ್ and Vijay, we started searching, and the first place this is our first what you call first program in terms of water, for the society. But we assure you, in the mail already we promised to Nalmal, and we also assure you ellenu water problem irutte Karnataka ಒಳಗಡೆ or ನಮ್ಮ near Bangalore nearby surrounding, and there is a lack of water problem ಇದೆಯಾ. ಬಟ್ ಆ ತರ ಕಲ್ಯಾಣೀಸ್ ಎಲ್ಲೇನೋ ಇದ್ರೆ ಐ ಥಿಂಕ್ ಮೀ ಅಂಡ್ ಮಿಸ್ಟರ್ ಭಂಡಾರಿ ಬೋತ್ ವಿ ಆರ್ ಪ್ರಾಮಿಸ್ ಆ ಕೆಲಸ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಇವತ್ತಿಂದ. ದಟ್ ವಿ ಆರ್ ಪ್ರಾಮಿಸ್ ಇನ್ ಅವರ್ ಮಹಾವೀರ್ ಮೆಡಿಸಿನ್ಸ್ ಇನ್ಸೈಡ್. ಸೊ ಅದರಿಂದ ಗೊತ್ತಾಯ್ತು ಕೋಲಾರ ಪಕ್ಕದಲ್ಲಿ ಈ ತರ ಇರುತ್ತೆ ಅಂತ. ಅಂಡ್ ದೆನ್ ವಿ ವಿಸಿಟೆಡ್ ಇಮಿಡಿಯೇಟ್ಲಿ ಹಿಯರ್. ವೆನ್ ವಿ ವಿಸಿಟೆಡ್ ಹಿಯರ್, ಸರ್ ರವಿ ಸರ್, ಐ ಥಿಂಕ್ ಫೋಟೋ ನೀವೆಲ್ಲ ನೋಡಿದ್ರ, ಫೋಟೋ ಇದೆ. ವೆನ್ ವಿ ಸಾ ಇಲ್ಲೇ ಒಂಥರ ವಾಟ್ ವಿ ಕಾಲ್ ಕನ್ನಡ ಇಟ್ ಇಸ್ ಎ ಪಾಂಡ್ ಒಳಗಡೆ ಫುಲ್ ಡಸ್ಟ್, ಕಚರ, ಮಾಸ್ಕಿಟೋಸ್, ಇನ್ಸೆಕ್ಟ್ಸ್, ಒಂಥರ ಐ ಥಿಂಕ್ ಇಟ್ ಇಸ್ ಇಲ್ಲೇ ಅಕ್ಕಪಕ್ಕ ರೋಗ ಬರ್ಬೋದು ಅಂತ ಇವ್ರು ಇದರ ಸಾಹೇಬರು ಏನಿದೆ ಅಲ್ವಾ, ಆ ಥರ ಪೊಸಿಷನ್ ಆ ಟೈಮ್ ಇತ್ತು ಅಂತ ಅಲ್ಲಿ ಈಗ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ಪೊಸಿಷನ್ ಅಲ್ಲಿ ವಿಜಯ್ ಕನ್ವಿಕ್ಷನ್, ಬಿಕಾಸ್ ನಾಲೆಜ್ ವಿಜಯ್ ಇದ್ರು, ಇವ್ರು ರೋಟ್ರಿ ವಿಜಯ್ ರಮೇಶ್ ಕನ್ವಿಕ್ಷನ್, ಎಸ್ ಸರ್ ಇಲ್ಲೇ ವಾಟರ್ ಸಿಗುತ್ತೆ. ಅಂಡ್ ಆ ಕನ್ವಿಕ್ಷನ್ ಮೇಲೆ ಐ ಥಿಂಕ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ್ಯಾಟ್. ಅಂಡ್ the best point is what it is, ಅಲ್ಲೇ ಜಸ್ಟ್ ಟೆಂಪಲ್ ಇದೆ 600 ವಿಲೇಜಸ್ 800 ಆಲ್ಮೋಸ್ಟ್ ಫ್ಯಾಮಿಲೀಸ್ ಇಲ್ಲಿ ರನ್ ಆಗ್ತಾ ಇದೆ. ವಾಟರ್ ಇರಲಿಲ್ಲ, ತುಂಬಾ ದೂರ ವಾಟರ್ಸ್ಗೆ ಹೋಗ್ಬೇಕು. ಅಂಡ್ ದಟ್ ಟು ಆ ತರ ಕ್ಲಿಯರ್ ವಾಟರ್ ಸಿಕ್ಕಲ್ಲ ಅಂತ. ದಟ್ ರಮೇಶ್ ಅಂಡ್ ವಿಜಯ್ ವಿ ಗಾಟ್ ಟು ನೋ ಇಲ್ಲಿ ಕಲ್ಯಾಣೀಸ್ ಒಳಗಡೆ ಕ್ಲಿಯರ್ ನೀರ್ ವಾಟರ್ ಬರುತ್ತೆ ಅಂತ. ಇಲ್ಲಿ ಸ್ಟ್ರೀಟ್ ಅಲ್ಲಿ ಕುಡಿಬಹುದು ಸಮ್ ಇಲ್ಲಿ ಬೆಟ್ಟದಿಂದ ಮೆನಿ ಸೋರ್ಸ್ ಆಫ್ ವಾಟರ್, it comes from all the way and slowly ಬರ್ತಾ ಇರುತ್ತೆ, and it comes above the earth. So water continue flow ಇರುತ್ತೆ ಅಂತ. ನಿಜವಾಗಿ this kind of ಇರುತ್ತೆ ಅಂತ we started working. I think we took 6 to 8 months, 10 months, because ಮಧ್ಯದಲ್ಲಿ ಮಳೆ ಬಂತು. But this people have, we have not given up. And I think Ramesh team and the villagers ನಿಮ್ಮಲ್ಲಿ ಯಾರ್ಯಾರು ಇದ್ರು ಸರ್, ಆಲ್ಮೋಸ್ಟ್ 10 ಜನ ಈಗ ನಾವು ಕರೀತೀವಿ ಲಾಸ್ಟ್ ಅಲ್ಲಿ ಹೋಗಿ 10 to 20 members along with Ramesh. Every day we had a group and we were looking, and ತುಂಬಾ ಸತಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಸ್ಟಾರ್ಟ್ ಆಗಿ ಮಳೆ ಬಂತು, ಮತ್ತೆ ಇಟ್ ಹಸ್ ಕಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್, ABCD A ಪೊಸಿಷನ್ ಅಲ್ಲಿ ಮತ್ತೆ ಬಂದ್ಬಿಟ್ರು. ಅಗೇನ್ ವಿ ಸ್ಟಾರ್ಟೆಡ್, ಅಗೇನ್ ಮಳೆ ಬಂತು ಈ ಪೊಸಿಷನ್. ಬಟ್ ಒಂದು ಗಾದೆ ಇದೆ, ಇಫ್ ಯು ಡೋಂಟ್ ಗಿವ್ ಅಪ್ ಎನಿಥಿಂಗ್ ಡೆಫಿನೆಟ್ಲಿ ನಿಮಗೆ ಲೈಫಲ್ಲಿ ರಿಸಲ್ಟ್ ಸಿಗುತ್ತೆ. ಅಂಡ್ ಸಿನ್ಸ್ ಐ ಥಿಂಕ್ ದಿಸ್ ಟೀಮ್ ಅಂಡ್ ವಿ ಹ್ಯಾವ್ ನಾಟ್ ಗಿವನ್ ಅಪ್, ಅಂಡ್ ಟುಡೇ ಐ ಥಿಂಕ್ ಯು ಮಸ್ಟ್ ಹ್ಯಾವ್ ಸೀನ್ ದ ರಿಸಲ್ಟ್ ಫ್ರಮ್ ವೇರ್ ಟು ವೇರ್, difference between our pond and today. I think it's a pure water coming all the way. I think almost to 20 feet irutte Ramesh, adu almost ಕೆಳಗಡೆಯಿಂದ 20-25 feet water already ಇದೆ, and continuous flows of water ಇದೆ. one minute ಮಳೆ ಬಂದ್ರೆ ಅಂದ್ರೆ ತುಂಬಾ ವಾಟರ್ ಸ್ಟಾರ್ಟ್ ಆಗಿಬಿಡುತ್ತೆ. So I think this is what the biggest satisfaction. ಇಲ್ಲ ಒಂದು ಸಮ್ಮಾನ ಎಲ್ಲ ಇಟ್ಟಿದ್ರು, that is all okay. ಅದು I think that is inside satisfaction, ಮುಂದೆ ಏನೂ ಇಲ್ಲ. And I think that this is what the greatest satisfaction what we received by Mahavir. So many activities we do, but this activities has become a most important part of our life. And ಅಷ್ಟು ವಾಟರ್ ನೋಡಿ, ಅಂಡ್ ಲೈಫ್ ಲಾಂಗ್ ಈಗ ಈ 600-700 ಫ್ಯಾಮಿಲೀಸ್ ಇಲ್ಲಿ ಯಾರಿದ್ದಾರೆ, ಯಾವ ಆ ಫ್ಯಾಮಿಲೀಸ್ಗೆ ಲೈಫ್ ಲಾಂಗ್ ವಾಟರ್ ಪ್ರಾಬ್ಲಮ್ ಬರಲ್ಲ. ಅಂಡ್ ದಟ್ ಇಸ್ ವಾಟ್ ವಿ ಡಿಡ್. ಥ್ಯಾಂಕ್ ದಿಸ್ ಮಲಪಲ್ಲಿ ವಿಲೇಜ್
Thank you, Ramesh and team. Thank you, all of you. I think this opportunity what you given to see, ದುಡ್ಡು is a byproduct. Automatic ಬರುತ್ತೆ. It is all your conviction. It is all your intention. ಅದು ಪಕ್ಕ ಇದ್ರೆ ಅದು ಬಿಗ್ ಮಾತಲ್ಲ. Important is what ಅಲ್ಲಿ ಯಾರು ಸರ್ಚ್ ಮಾಡಿದ್ರು, ಹೆಂಗ್ ಸಿಕ್ತು, ವಾಟರ್ ಬಂತು, ದೇವರ ದಯೆಯಿಂದ everything has become successful today. And I think today after we go, I don't know after how long year we will come back. But one satisfaction always been me and Mr. Bhandari sir heart or our company heart. This village is getting a water. Thank you, Ramesh. I think this is what I just wanted to share. Second thing, we wanted to see there is a one story say he succeeds and celebrate the succeed. So succeed sikku namge water ಬಗ್ಗೆ we wanted to celebrate, and we wanted to celebrate with the people of the Malapalli village and our business partner, nearby all business partner. I thought, this success we will celebrate to our business partner, and that's idea we took. Everybody we got up today. Thanks to all of you. I think all of you have come from all the way. On the call ಮೇಲೆ ನೀವು ಟೈಮ್ ತಗೊಂಡು ಬಂದಿದ್ದೀರಾ, ಅದರಿಂದ ತುಂಬಾ ಥ್ಯಾಂಕ್ಸ್. What Mahavir says, that also I think today, once you and, because ಆಮೇಲೆ ನೀವು ಎಲ್ಲಿ ಸಿಗ್ತೀರಾ ಅಲ್ವಾ, so 2-3 minutes I'll just talk about Mahavir also. First of all, last 23 years back, ನನಗೆ ಜ್ಞಾಪನ ಇದೆ, I just came Mulbagal when I was too young, almost 25-26 years back, 23 years back to this man, Ravi Medical. First day, ನನಗೆ ಕನ್ನಡನೂ ಅಷ್ಟು ಬರ್ತಾ ಇರಲಿಲ್ಲ ಆ ಟೈಮ್. ಐ ಥಿಂಕ್ ಹಿಂದಿಯಲ್ಲಿ ನಾನು ಮಾತಾಡಿದೆ, ಅಷ್ಟು ದೊಡ್ಡದು ಮಹಾವೀರು ಇರಲಿಲ್ಲ. I spoke well. I don't know what heart-touching story with Ravi Medical, this man and Muniraju, our champion salesman, all this, I think Chorage Chapali for all our the managers and champion. I think you really deserve, all of you, because so our time Ravi Medical ನನಗೆ ಇವತ್ತು ಜ್ಞಾಪಕ ಇದೆ ಸರ್. ಆ ಸೀನ್ ಆಲ್ಮೋಸ್ಟ್ ನಿಮ್ಮ ಅಂಗಡಿಯಲ್ಲಿ ನನಗೆ half an hour, 1.5 hour ಕೂರಿಸಿ ಆಲ್ಮೋಸ್ಟ್ ಐಡಿಯಾ ಕೊಟ್ಟು, and he kept his hand on my shoulder. He, no problem, you can start here, we will support you. From that day and today's day, where the Mahavir was and where the Mahavir is today, I think it's all God grace, because of all of your support. And thank you bottom of the heart, because ಈ ಥ್ಯಾಂಕ್ಸ್ ಕೇಳಾಗೆ ನೀವು ಕರೆದಿರೋದು ಸರ್ ಎಲ್ಲರಿಗೆ ತುಂಬಾ ಥ್ಯಾಂಕ್ಸ್. ಮುಲ್ಬಾಗಲ್ ಟೀಮ್, ಮುಲ್ಬಾಗಲ್ ಮೆಡಿಕಲ್ ಸ್ಟೋರ್ಸ್, ಆಲ್ ಆಫ್ Kolar Medical, KGF, Bangarpet, Malur, all of you, ತುಂಬಾ ಥ್ಯಾಂಕ್ಸ್. Why Mahavir is Mahavir today? It was ತುಂಬಾ ಚಿಕ್ಕದು ಇತ್ತು, ನಿಮ್ಮೆಲ್ಲ ಮುಂದೆನೇ ನಾವು ಬೆಳೆದಿದ್ದೀವಿ ಆಲ್ಮೋಸ್ಟ್. ಬಟ್ ವಾಟ್ ಎವರ್ ವಿ ಹ್ಯಾವ್ ಡನ್ ವಿತ್ ಫುಲ್ ಕ್ಲಾರಿಟಿ ಅಂಡ್ ಫುಲ್ ಟ್ರಾನ್ಸ್ಪರೆನ್ಸಿ, ಅಂದ್ರೆ every day we were thinking what best we can give to the medical store every day. And that's why so many companies we have taken. Today we have 350 companies, 1025 employees, and I think it is one of the largest distribution in India under one roof, because of all your support and all our team. This team, manager team agli, sales team agli, last 20-25 years in the, I think yaru bidake hogne, nobody will leave Mahavir. Like that we all manage all. Normally 1025 employee ali, I don't find a single employee who is not happy with the Mahavir. This is what we give it to, means we take care of our employee well, we take care of our customers very, very well. Your services, your batch number, your technology, your debit card, credit, we guide our salesmen how customer sales will increase. We never talk about Mahavir sales. We talk always about retailer sales ಹೆಂಗೆ improve ಆಗಬೇಕು. That is only we plan every time. Every meeting we take our salesmen ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ, whole day, half day, we only talk the medical store ಹೆಂಗೆ improve ಆಗುತ್ತೆ, ಅವ್ರಿಗೆ ಏನು ಕಷ್ಟ ಇದೆ, ಆನ್ಲೈನ್ ಇಂದ ಏನು ಥ್ರೆಟ್ ಇದೆ, ಅವ್ರ ಹತ್ರ ಡೆಬಿಟ್ ಕಾರ್ಡ್ ಮಷೀನ್ ಇದೆಯಾ ಇಲ್ಲ, ಕ್ರೆಡಿಟ್ ಕಾರ್ಡ್ ಇದೆಯಾ ಇಲ್ಲ, ಜಿಪೇ, ಗೂಗಲ್ ಪೇ ಇದೆಯಾ ಇಲ್ಲ, we take ಎಕ್ಸೆಲ್ ಶೀಟ್ ಅಲ್ಲಿ ಯಾರ್ಯಾರ ಹತ್ರ ಇಲ್ಲ, ಯಾರ್ಯಾರ ಹತ್ರ ಕಂಪ್ಯೂಟರ್ ಇಲ್ಲ, ಎವ್ರಿಥಿಂಗ್, ಯಾರ್ಯಾರ ಹತ್ರ ಸಾಫ್ಟ್ವೇರ್ ಇಲ್ಲ, ಯಾರ್ಯಾರು ಚೆಕ್ ಇನ್ನೂ ಕ್ಯಾಶ್ ಕೊಡ್ತಾ ಇದ್ದಾರೆ, ಯಾರು ಕ್ಯಾಶ್ ಚೆಕ್ ಕೊಟ್ಟರೆ ಏನು ಮನಿ, ಡಿಜಿಟಲ್ ಮನಿ ಏನು, ಸ್ಮಾಲ್ ಟು ಸ್ಮಾಲ್ ಥಿಂಗ್ ನಾವು ಇಲ್ಲಿ ನಮ್ಮ ಸೇಲ್ಸ್ಮನ್ ಹೇಳ್ತೀವಿ, ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ. ದಟ್ ಈಸ್ ಓನ್ಲಿ ವಿ ಟಾಕ್, ಬಿಕಾಸ್ ವಿ ನೋ when your business will grow, we automatically will grow. We are the byproduct.
Important is not we growing, important is all about you growing. Once you will grow, we all will grow, I think. And that is what we made a system. For that to create a system, we adopt the highest technology in India. I think. Nobody else, other technology, conveyor belt, everything. We spent a lot of money on the conveyor belt. ಈಗ half an hour ನಿಮಗೆ ಬೇಗ ಐಟಮ್ ಸಿಗಬೇಕಂದ್ರೆ lot of money to be invested in conveyor belt. We immediately do, I think. And God grace, we received Sanjeev, ಆ ಥರ ಮ್ಯಾನೇಜರ್ಸ್ ನಮ್ಮಲ್ಲಿ ಇದ್ದಾರೆ, ಸಂಜಯ್, ಎವ್ರಿಬಡಿ, ನಮ್ಮ ಟೀಮು ಅದೇ ಥರ ಇದೆ. ಸೊ the support what you have been giving from all very long, all of you. I think same support we really require from all of you. We will be there for all of you 24 hours. Whenever your ನಿಮ್ಮ business improvement ಗೆ ನಿಮ್ಮ ನೀಡ್ಗೆ wherever support you require, we always will be there, I think. So ಜಾಸ್ತಿ ಸಮಯ ತಗೊಳ್ಳಲ್ಲ, because I think everybody will have to go for the lunch also. ಇಲ್ಲಿ ನಾವು 2-3 days 4 days ಇಂದನೂ ಸಂಜೀವ್, I think this man has done very hard work. ನನ್ನ ಮನೆ ಇಲ್ಲಿ ಬಂದು ಹಾಲ್ಟ್ ಆಗಿಬಿಟ್ಟಿದ್ರು, and I think all one man show with the team he has done, he and Padam, and every minute level we thought all this kind of, this time we had what do you call that, meal collaboration of South Indian from Rajasthani food. That also we think you may like that taste also for all of you. So once again, Rotary, tumba thanks. Malapalli village, I think salute to all of you. Thank you. Because of you, this opportunity we received. Otherwise, ನಮಗೆ ಇಂಥ opportunity ಸಿಗ್ತಾ ಇರಲಿಲ್ಲ. ದುಡ್ಡು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಈ ಥರ ರಿಸಲ್ಟ್ಸ್ ಸ್ಟ್ರೇಟ್ ಅವೇ ಮಿರಾಕಲ್ಸ್ ಸಿಗ್ತಾ ಇತ್ತು ಇಲ್ಲ ಗೊತ್ತಿಲ್ಲ, ಬಟ್ ಇಲ್ಲೇ ಸಿಕ್ಕಿದೆ. I think so. That's why thanks to our all Mahavir team. Thanks to all our business partners. Thanks to my partner. Thanks everybody from sitting here. From my bottom of the heart today, thanks to all of you. I think you came from all the way. Thank you from my bottom of the heart. Thank you once again. ವಿನೋದ್ ಸರ್, ನಿಮ್ಮಂತವ್ರು ಯಾಕೆ ಸ್ಫೂರ್ತಿ ಆಗ್ತಾರೆ ಅನ್ನೋದಕ್ಕೆ ನಿಮ್ಮ ಮಾತುಗಳ ಸಾಕ್ಷಿ ಆಯ್ತು. ಇವತ್ತು ನಾವೆಲ್ಲ ಅನ್ಕೊಂಡ್ರಿ ವಿನೋದ್ ಸರ್ ಅಂತವರು, ಬೆರ್ಬೆಲ್ ಸರ್ ಅಂತವ್ರು ಬಂದು ಇಲ್ಲಿ ಪುನಶ್ಚೇತನ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟು ಅಂತಾದ್ರೆ ಅವ್ರು ಮಾತ್ರ ಹೇಳಿದ್ರು, ಇದು ನಮಗೆ ಸಿಕ್ಕಂತ ಒಂದು ಆಪರ್ಚುನಿಟಿ, ಇದೊಂದು ಸದಾವಕಾಶ ಸಿಕ್ಕಿದೆ ನಮಗೆ ಅಂತ ಭಾವಿಸ್ತಾರಂದ್ರೆ ಅವರ ಮನಸ್ಥಿತಿ ಮತ್ತು ಅವರ ಆಲೋಚನೆಗಳು ಎಂತವಂತ ನಾವು ಅರ್ಥಕೊಳ್ಬಹುದು. ಸರ್, ಅದ್ರ ಜೊತೆಲಿ ಬೆಳೆಯುವಾಗ ಭಾಷೆನೇ ಬರ್ದಿದ್ದಂತ ಸಮಯದಲ್ಲಿ ಇವ್ರು ಸಹಕಾರ ಕೊಟ್ಟರು ಅಂತ ಬೆಳೆದ ಸಾಮಾನ್ಯವಾಗಿ ಅವ್ರು ನೆನೆಸ್ಕೊಳ್ಳಲ್ಲ. ಈಗ ಯಾರು ಕೆಲಸ ಮಾಡ್ತಿದ್ವಿ ಅಂತ ಅಂದ್ರೆ ನಾವು ಬೆಳೆಯೋದಕ್ಕೆ ಇವೆಲ್ಲ ಕಾರಣಕರ್ತರು ಅಂತ ಸ್ಮರಿಸ್ತಾ ಇದ್ದೀರಲ್ಲ ಸರ್, ರಿಯಲಿ ಗ್ರೇಟ್ ಅನ್ನಿಸ್ತಿದೆ. ನಿಜವಾಗ್ಲೂ ಇಂಥ ವ್ಯಕ್ತಿತ್ವಗಳು ನಮ್ಮೆಲ್ಲ ಯುವ ಜನತೆಗೆ ಸ್ಫೂರ್ತಿಯಾಗಲಿ, ಈ ಕಂಪನಿ ಇಂಡಸ್ಟ್ರಿ ಬೆಳೆಯಲಿ ಅಂತ ಆಶಿಸ್ತಾ ನಮ್ಮ ವಿನೋದ್ ಸರ್ ಅವರಿಗೆ, ಅವರ ಸಹಪಾಠಿಗಳಿಗೆ ಪ್ರೀತಿ ಒಂದು ಅಭಿನಂದನಾ ಚಪ್ಪಾಳನ ಕೊಟ್ಟವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಂಧುಗಳು, ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ DG ಆಗಿರ್ತಕ್ಕಂಥ ಶ್ರೀತಾ ಅನಿಲ್ ಗುಪ್ತಾ ಸರ್ ಅವರು ಒಂದೆರಡು ಮಾತನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಿದ್ವಿ. ಅನಿಲ್ ಗುಪ್ತಾ ಸರ್, ಪ್ಲೀಸ್ ಸರ್. Collective action installation, Rotary collective action installation उपलक्ष्य स्वागतम सुस्वागतम. So our Rotary president should be the secretary Ramesh here, and of course the great donors Mahavir Jain, medical founders Vinodji and Nirmalji. I think they need a big hand, because such a global cause they have come forward for this event and also for this purpose. We have the district secretary Ravindranath, the sponsor club Paswangudi president, and of course Vijay, he is here today with us, and other Rotary officials, village heads here who have been working shoulder to shoulder on this dream, on this project. I think the day has come today when, as Vinodji said, the thing which was small pond giving issues like dengue, malaria, many health issues, how that problem innovatively has been resolved, and now it is a beautiful pond of drinking
solving not only the health problem, but also giving us so nice, clean drinking water to the village. I think it's a great effort and great blessings. All efforts to the village team, village people here who have worked very hard. In Sanskrit, it is said, Paniyam Jivitam Loke Sarvabhut Hitam Param Paniya Dana Punyasya Papam Sat Vinashyati. Means the water, the need is life for everybody, all the human beings. And the one who donates water, the one who contributes towards the cause of drinking water is the highest act of service. And by offering this water, one earns the maximum merit and all his sins are washed. So I think this is written in Sanskrit, this is written in our Vedas, and today what Rotary Collective Actions, Rotary Baswangudi team and Mahavir Group all together have done, they have earned this punya, they have earned this punya in their lives, and I think this is the maximum, this is the best blessings they can get by doing this project. I think a big congratulations to all of you, and I propose July 20th, today is July 20th, every year let us celebrate this July 20th as a Kalyani Haba in this village and celebrate what we have done. But friends, with this there is a responsibility to all the villagers here that after building this up, after creating this, to maintain properly, to keep it nicely is your responsibility. But to make sure the purpose for which it is built, it is being used effectively and it does not get spoiled. I think that's a responsibility to all of you. And keep up the good job, and I think this is an example. We will have many more Kalyanis, this is just a beginning. In the surrounding areas, if there is a need, we will have many more Kalyanis, and this is a promise from the Rotary Sanstha, and also along with the donors, we will make sure that we go forward and do many more similar projects, whatever way we can help to the surrounding, to the villagers here. With this, thank you very much for this opportunity. Have a great day. Thank you. ಸುಮಾರು 25 ವರ್ಷ ಹಿಂದಗಡೆ ನಮ್ಮ ಔಷಧಿ ಅಂಗಡಿಗೆ ಬಂದಿದ್ದರು. ಅಂದರೆ ನಮ್ಮದು ಗುಲ್ಬರ್ಗಲ್ಲೂ ರವಿ ಮೆಡಿಕಲ್ ಸ್ಟೋರ್ಸು. ಸುಮಾರು ನಮ್ಮ ಅಂಗಡಿ ಓಪನ್ 46 ವರ್ಷ ಆಗಿದೆ. 46 ವರ್ಷದಿಂದ ನಾವು ಏನಾದರೂ ಔಷಧಿ ಬೇಕಾದರೆ ನಾವು ಬೆಂಗಳೂರಿಗೆ ಒಂದು ಬ್ಯಾಗ್ ತಗೊಂಡು ಹೋಗಿ ಪ್ರತಿಯೊಂದು ಅಂಗಡಿಯಲ್ಲಿ ಐಟಮ್ ಎಲ್ಲ ತಗೊಂಡು ಬಂದು ಎಲ್ಲಿಗೂ ನಮ್ಮೆಲ್ಲರಿಗೂ ನಾವು ಕೊಡಬೇಕಾಗಿತ್ತು. ಆದರೆ ಮಹಾವೀರ್ ಮೆಡಿಸಿನ್ಸ್ ಬಂದ ಮೇಲೆ 100ಕ್ಕೆ 99% ನಮಗೆ ಏನು ಔಷಧ ನಮಗೆ ಬೇಕಾಗಿದೆಯೋ ಅದನ್ನು ಪ್ರತಿದಿನ ನಮ್ಮ ಒಂದು ಅಂಗಡಿಗೆ ತಲುಪಿಸಿ ನಾವು ಅದೇ ರೀತಿಯಾಗಿ ಎಲ್ಲ ಪೇಷಂಟ್ಸ್ಗೆ ಅದನ್ನು ಏನು ಬೇಕೋ ಅದನ್ನು ತಲುಪಿಸೋದು. ಇಲ್ಲಿ ಸಿಗದೇ ಇರೋ ಒಂದು ಐಟಮನ್ನು ನಾವು ಫೋನ್ ಮಾಡಿ ಇಮಿಡಿಯೇಟಾಗಿ ನಾಳೆ ಬೆಳಗ್ಗೆ ಕೊಡ್ತೀವಪ್ಪ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಅವರು ನಮಗೆ ಸ್ಪಂದಿಸಿ ನಮ್ಮ ಐಟಮ್ ಕಳಿಸ್ಕೊಡ್ತಾರೆ. ಅದೇ ರೀತಿ ನಾವು ಎಲ್ಲ ಒಂದು ಪೇಷಂಟ್ಸ್ಗೆ ನಾವು ಇದು ಮಾಡ್ತಾ ಇದ್ದೀವಿ. ಅದೇ ಥರ ಅವರು ಯಾವುದೇ ಒಂದು ಐಟಮ್ ಆಗಿರಲಿ, ಏನೇ ಒಂದು ಕಷ್ಟ ಸುಖ ಇರಲಿ, ಔಷಧಿ ವ್ಯಾಪಾರಿಗಳಾಗಲಿ, ಇನ್ನೊಂದು ಇದಾಗಲಿ, ಪ್ರತಿಯೊಂದಕ್ಕೂ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಅವರು ಅದನ್ನೆಲ್ಲ ಮಾಡಿದ್ದಾರೆ. ಇದೆಲ್ಲರ ಜೊತೆಗೆ ಅವರು ಈ ಒಂದು ಕಲ್ಯಾಣಿ ಪುನಶ್ಚೇತನ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ತುಂಬ ಸಂತೋಷದ ವಿಷಯ. ಇದುವರೆಗೂ ನಾವೆಲ್ಲೂ ಕೇಳಿಲ್ಲ. ಅವರು ಬೆಂಗಳೂರಿನ ಬಸವನಗುಡಿಯ ರೋಟರಿ ಕ್ಲಬ್ ಸಹಭಾಗಿಯಿಂದ ಈ ಒಂದು ಕಾಲಕ್ಕೆ ಮಾಡಿದ್ದಾರೆ. ತುಂಬ ಒಳ್ಳೆಯ ಕೆಲಸ. ಇಂಥ ಕೆಲಸಗಳು ಮುಂದೆ ಸಹ ಅವರು ಮುಂದುವರಿಸ್ಕೊಂಡು ಹೋಗಬೇಕು. ಅದಕ್ಕೆಲ್ಲ ನಮ್ಮ ಕೈಲಾದಂಥ ಮುಳಬಾಗ ತಾಲೂಕಿನಿಂದ ನಮಗೆ ಅವರಿಗೆ ಏನು ಸಹಾಯ ಬೇಕಾಗಿದ್ರು ನಾವು ಮಾಡೋದಕ್ಕೆ ನಾವು ರೆಡಿಯಾಗಿದ್ದಾರೆ. ಆದ್ದರಿಂದ ನನ್ನ ಈ ಮಾಡಲು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಬಂಧುಗಳೇ, ಈಗ ಈ ಕಾರ್ಯಕ್ರಮದಲ್ಲಿ ಮೆಡಿಕಲ್ ಅಸೋಸಿಯೇಷನ್ ಏನಿರುತ್ತೆ ಮೆಡಿಸಿನ್ಸ್ ಎಲ್ಲ ಕೊಡುವಂಥದ್ದು, ಅದರ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ವೆಂಕಟೇಶ್ ಗೌಡ ಸರ್ ಅವರು ಒಂದೆರಡು ಮಾತನ್ನು ಹಂಚಿಕೊಳ್ಳುತ್ತಾರೆ ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಯೋಜನೆ ಮಾಡುತ್ತಿರುವಂಥ ಮಹಾವೀರ್ ಸೇಲ್ಸ್ ಲಿಮಿಟೆಡ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಯಾಕೆಂದರೆ ಈ ಕಾಲದಲ್ಲಿ ಕಲ್ಯಾಣಿ ಅಂದರೆ ಈ
ಮತ್ತು ಸಹಕಾರನ ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ಅವರು 1 ತಿಂಗಳು 2 ತಿಂಗಳು 3 ತಿಂಗಳು ಏನು ಸಾಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಂಥ ವ್ಯವಸ್ಥೆಯನ್ನು ಮಾಡಿರುವುದಕ್ಕೆ ಅವರಿಗೆ ನಾವು ಧನ್ಯವಾದ. ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಒಂದು ಹಳ್ಳಿಯವರೆಗೂ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಅವ್ರ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ, ವಂದನೆಗಳು. ಜೊತೆಯಲ್ಲಿ ಈ ಊರು ಏನು ಮಲಪಿನಹಳ್ಳಿ ಒಂದು ಜನ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ರೋಟರಿಯಲ್ಲಿ ಈ ಒಂದು ಕಲ್ಯಾಣಿ ಪುನಶ್ಚೇತನಕ್ಕೂ ಹೆಚ್ಚಿನ ಸಹಕಾರ ಕೊಟ್ಟಿರ್ತಕ್ಕಂಥ ಮತ್ತು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ರಮೇಶ್ ಕೃಷ್ಣಪ್ಪ ಸರ್ ಅವರು ಮತ್ತು ವಿಜಯರಾಜ್ ಸಿಸೋಡಿಯಾ ಸರ್ ಅವರಿಗೆ ಗೌರವಪೂರ್ವಕವಾಗಿ ಗೌರವ ಸನ್ಮಾನವನ್ನ ಇಲ್ಲಿ ನೀಡಲಾಗ್ತಿದೆ. ಹುಣ್ಣಿಯನ್ನ ಗುರುತಿಸಿ ಇದು ಅಂತರ್ಜಲ ವೃದ್ಧಿಗೆ ಹಿರಿಯರು ಮಾಡಿಕೊಂಡಿರ್ತಕ್ಕಂಥದ್ದು. ಇದನ್ನು ನಾವು ಉಳಿಸಿ ಬೆಳೆಸುವಂತದ್ದು ಆಗ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಪ್ಲಾನ್ ಮಾಡಿರ್ತಕ್ಕಂಥ ಈ ಇಬ್ಬರು ವ್ಯಕ್ತಿಗಳು ರೋಟರಿ ಸಂಸ್ಥೆ ಮುಖಾಂತರ ಗುರುತಿಸಿ ಅವರ ಸಂಸ್ಥೆ ವತಿಯಿಂದ ಬೆಂಗಳೂರಿನ ರೋಟರಿ ಅವರಿಗೆ ಹೇಳಿ ಹಾಗೆ ಕಂಪನಿಯವರಿಗೆ ವಿಚಾರವನ್ನ ಕೊಡಿಸಿ ಅವರ ಕಡೆಯಿಂದ ಸಹಕಾರವನ್ನ ಪಡೆದುಕೊಂಡು ಅದಕ್ಕೆ ನಮ್ಮ ಮಾನವ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಸಹಕಾರ ಅಂದ್ರೆ ಅವರ ಒಂದು ಸಪೋರ್ಟ್ ಜೊತೆಗೆ ರೋಟರಿ ಸಂಸ್ಥೆ ಅವರ ಸಹಯೋಗದೊಂದಿಗೆ ಈ ಒಂದು ಅವಕಾಶ ಅವರು ಸಿಕ್ಕಿದೆ. ಕಲ್ಯಾಣಿ ಅಂದ್ರೆ ಮೊದಲು ಯಾರು ಗೊತ್ತೇ ಇರಲಿಲ್ಲ ನಮಗೆಲ್ಲ. ಒಂದು ಕಾಲದಲ್ಲಿ ಕಲ್ಯಾಣಿ ದೇವಸ್ಥಾನ ಹತ್ರ ಇರ್ತಾ ಇದ್ರು, ಯಾವುದೋ ಒಂದು 5-10 ಹಳ್ಳಿ ಕಡೆ ಒಂದು ಬಿಡ್ತಾ ಇದ್ರು ಅಷ್ಟೇ. ಅದು ನೋಡಕ್ ಹೋದಾಗ ನಮ್ಮನ್ನ ಹತ್ರ ಬಿಡ್ತಿರ್ಲಿಲ್ಲ, ಇವ್ರೇನು ಹೊಡ್ಕೊಂಡು ಬಿಡ್ತಾರೋ ತೊಂದರೆ ಮಾಡ್ಕೋತಾರೋ ಅಂತ. ಈಗ ಕಲ್ಯಾಣಿ ಅಂದ್ರೆ ಅದೊಂದು ಪುಣ್ಯ ಸ್ಥಳ, ಅದು ತುಂಬಾ ಗೊತ್ತೇ ಇಲ್ಲ. ಆ ಸ್ಥಳ ಅಲ್ಲಿಂದ ಕೃಷಿಕಡೆಯಾಗಿರ್ತಕ್ಕಂಥ ಜಲ ನೀರನ್ನ ಕುಡಿಲಿಕ್ಕೆ ಬಳಸ್ತಿದ್ರು, ದೇವಸ್ಥಾನದ ಕಾರ್ಯಕ್ಕೆ ಬಳಸ್ತಿದ್ರು. ಹಾಗಾಗಿ ಈ ಕಲ್ಯಾಣಿನ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅವ್ರಿಗೆ ಮಾವೂರು ಸೆಲ್ಸ್ ಅವ್ರಿಗೆ. ಅದರ ಪಡ್ಕೊಂಡು ಲಾಭನ ಪಡ್ಕೊಂಡಿದ್ದ ಈ ಮಲೆನಾಡಿ ಜನ ಅದೃಷ್ಟ ನಿಜವಾಗ ಅದೃಷ್ಟರು. ಆಮೇಲೆ ಮಾವೂರು ಸೆಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಫಸ್ಟ್ ಮೆಡಿಸಿನ್ಸ್ ಪರ್ಚೇಸ್ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಬ್ಯಾಕ್ ತಗೊಂಡು ಹೋಗ್ತಿದ್ವಿ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಹೋಲ್ಸೇಲ್ಸು ಬೇರೆ ಜಿಲ್ಲೆಯಿಂದ ಇಲ್ಲಿ ಬರಕ್ ಬಿಟ್ಟಿರಲಿಲ್ಲ. ಅವಾಗ 2004ನೇ ಇಸ್ವಿಯಲ್ಲಿ 3ನೇ ಇಸ್ವಿಯಲ್ಲಿ ನಾನು ಅವಾಗ ಕಾರ್ಯದರ್ಶಿ ಆಗಿದ್ದೆ. ಅವಾಗ ನಮಗೆ ADC ಕುಮಾರ್ ಅಂತ ಇದ್ರು. ಅವರಿದ್ದಾಗ ಒಂದ್ಸಲ ಮಾತಾಡಿದ್ರು ADC ಕುಮಾರ್. ಅದ್ ಮುಂಚೆ ಶಂಕರ್ ಜೋಶಿ ಸಾಹೇಬರು, ಅವ್ರ ಜೊತೆ ನಾನೇ ಮಾತಾಡ್ತಿದ್ದಾಗಿ ಎಲ್ಲ ಹೋಲ್ಸೇಲ್ಸ್ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹೋಲ್ಸೇಲ್ಸ್ ನಮ್ಮ ಜಿಲ್ಲೆಗೆ ಬರಬೇಕು. ಇಲ್ಲಿರ್ತಕ್ಕಂಥ ಹೋಲ್ಸೇಲ್ಸ್ ನಮಗೆ ಅವ್ರನ್ನ ಬರಕ್ ಬಿಡ್ತಿರ್ಲಿಲ್ಲ. ಬಿಟ್ಟಾಗ ದಯವಿಟ್ಟು ನಮಗೆ ಅವಕಾಶ ಮಾಡ್ಕೊಡ್ತಾ ಅವ್ರನ್ನ ಕೇಳಿದಾಗ ಅವರು ನೀವು ಅದೇನು ಮಾಡ್ತೀರೋ ಮಾಡಿ ನಾನು ಸಪೋರ್ಟ್ ಇರ್ತೀನಿ, ಖಂಡಿತ ನಿಮ್ಮ ಜೊತೆ ಇರ್ತಕ್ಕಂಥ ಶಂಕರ್ ಜೋಶಿ ಸಾಹೇಬರು. ಅವಾಗ ನಾವು ಧೈರ್ಯವಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹೋಲ್ಸೇಲ್ಸ್ ಕೋಲಾರ ಜನ ನಾವೇ ಕರ್ಕೊಂಡ್ವಿ. ಅದಕ್ಕೂ ಮುಂಚೆ ಕೋಲಾರದಲ್ಲಿ ಇರ್ತಕ್ಕಂಥ ಕೆಲವು ಹೋಲ್ಸೇಲ್ಸ್ ಅಲ್ಲಿ ಕೆಲವು ಔಷಧಿ ಸಿಕ್ತಿರ್ಲಿಲ್ಲ, ಕೆಲವು ಸಿಕ್ತಿದ್ವು. ಆಮೇಲೆ ನಮಗೆ ಸಾಲ ಕೊಡ್ತಿದ್ರು, ತುಂಬಾ ಜನ ಸಿಕ್ತಿರಲಿಲ್ಲ. ಬೆಂಗಳೂರಿನೆಲ್ಲ ಬಂದ ನಗರ ಇತ್ತು. 1 ತಿಂಗಳು 1.5 ತಿಂಗಳು ಅದ್ರ ಬಗ್ಗೆ ಸಂಪಾದನೆ ಮಾಡಿ ನಾವು ಅವ್ರ ದುಡ್ಡಲ್ಲೇ ನಾವು ಸಂಪಾದನೆ ಮಾಡಿ ಎಲ್ಲ ತಗೊಂಡು ಅವ್ರನ್ನ ಅವ್ರು ವಾಪಸ್ ಕೊಡ್ತಾರೆ. ಈ ಒಂದು ಅವಕಾಶ ಮಾಡಿಕೊಟ್ಟ ಮಾವೂರು ಸೇಲ್ಸ್ಗೆ ನಾವು ಎಂದಿಗೂ ಚಿರುಣಿ ಆಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಷ್ಟು ಮಾತ್ರ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮಾವೂರು ಸೇಲ್ಸ್ ಹಾಗೂ ಮಲೆಪಳ್ಳಿ ಗ್ರಾಮಸ್ಥರು ರೋಟರಿ ಕ್ಲಬ್ನವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ಕೊಂಡು ಮುಗಿಸ್ತೇನೆ. ಯಾವುದೋ ಬರ್ತಾ ಇದೆಯಲ್ಲ, ಐ ಥಿಂಕ್ ಅ ಸಿಂಗಲ್ ಐಟಮ್ ನಮಗೆ ಗೊತ್ತಾಯಿತು 20 years ಬ್ಯಾಕ್. ಇದರಲ್ಲಿ ಮೇನ್ ಇರೋದು ಡ್ರಗ್ ಡಿಪಾರ್ಟ್ಮೆಂಟ್ ಅಲ್ವಾ? ನಮಗೆ ಮೇನ್ ಕನೆಕ್ಟಿವಿಟಿ ಡ್ರಗ್ ಡಿಪಾರ್ಟ್ಮೆಂಟ್ ಅಂದ್ರೆ ಬ್ಯಾಚ್ ನಂಬರ್. ಅಷ್ಟೊಂದು ಬ್ಯಾಚ್ ಕಂಪನಿಯಿಂದ ಬರುತ್ತೆ, ಲಕ್ಷಾಂತರ ಐಟಮ್. ಅದೇ ಐಟಮ್ ನಿಮ್ಮನ್ನು ಬ್ಯಾಚ್ ನಂಬರ್ ವೈಸ್ ಎವ್ರಿ ಡೇ ವಿ ಸಪ್ಲೈ 8,000 ಮೆಡಿಕಲ್. 8,000 ಮೆಡಿಕಲ್ಗೆ ದಿನಕ್ಕೆ 2 lakh 3 lakh ಐಟಮ್ ಸಪ್ಲೈ. ಆ 3 lakh ಐಟಮ್ ಅಲ್ಲಿ ಬ್ಯಾಚ್ ನಂಬರ್ ಹುಡುಗಿ ತಗೋಬೇಕಂದ್ರೆ ತುಂಬಾ ಕಷ್ಟ. ಬಟ್ I don't think anybody can find any single item batch number mistake. All with the batch number drug department ಪ್ರಕಾರ ಬರುತ್ತೆ. ಬಿಕಾಸ್ ಆಲ್ ಟೆಕ್ನಾಲಜಿ GST ಯಾವುದು ತೊಂದರೆ ಬರಲ್ಲ, ಯಾಕೆಂದ್ರೆ ಅದೇ ಸಿಸ್ಟಮ್ ಅಲ್ಲಿ ನಮಗೆ ಬರುತ್ತೆ. ಕ್ರೆಡಿಟ್ ನೋಟ್ ನಿಮಗೆ ಡೈರೆಕ್ಟ್ ಅದೇ ಸಿಸ್ಟಮ್ ಅಲ್ಲಿ ಮಾಡ್ತೀವಿ. ನಿಮಗೆ ಫ್ಯೂಚರ್ ನೋಡೋದು ಬೇಕಾಗಿಲ್ಲ. ಎವ್ರಿಥಿಂಗ್ ವಿ ಆರ್ ಮ್ಯಾನೇಜಿಂಗ್. ಮೀನ್ಸ್ ಟುಮಾರೋ ಎನಿ ಬಿಲ್ ನಮ್ದು ಬಿಲ್ ಬರುವಾಗ 99% ನಿಮಗೆ ಯಾವ ಕಡೆಯಿಂದ ಚಿಂತೆ ಇರಬಾರ್ದು. ಫ್ರಮ್ ಡ್ರಗ್ ಡಿಪಾರ್ಟ್ಮೆಂಟ್ ಇರಲಿ, GST, all those we take care. So we don't only supply the product, we supply in right manner. That is also very important. Thank you. Thanks to all of you once again. ನಡೆಯುವಂಥ ವ್ಯವಸ್ಥೆ ಮಾಡ್ತಕ್ಕಂಥ ಮಹಾವೀರ್ ಸಂಸ್ಥೆಯವರಿಗೆ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯನ್ನು ಅವರಿಗೆ ಗೌರವಿಸಬೇಕು ತಮ್ಮ ವಿನಂತಿಸ್ತಾರೆ. ಇದರ ಜೊತೆಗೆ ರೋಟರಿ ಕ್ಲಬ್ ಬೆಂಗಳೂರು, ಬಸವನಗುಡಿ ಹಾಗೂ ಕೋಲಾರ ಹಾಗೂ ಇತರ
ಪರವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೀವಿ. ಮತ್ತು ಇದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮನ ಮುಂದುವರಿಸಿಕೊಂಡು ಈ ದಿನದ ಕಲ್ಯಾಣಿ ಅಥವಾ ಪುಷ್ಕರಣಿ ಅಂತ ನಾವು ಏನು ಮಾಡಿದ್ದೀವೋ ಅದಕ್ಕೆ ದಾರಿದೀಪವಾಗಿರ್ತಕ್ಕಂಥವರು ಮೊಟ್ಟ ಮೊದಲನೇದಾಗಿ ರಮೇಶ್ ಅವರನ್ನ ನಾನು ನೆನೆಸೋದಕ್ಕೆ ಇಷ್ಟಪಡ್ತೀನಿ. ಅವರ ನಂತರ ಅದಕ್ಕೆ ಸಹಕರಿಸಿದಂಥ ಶ್ರೀಯುತ ಶ್ರೀರಾಮ್ ಅವರನ್ನು ನಾನು ಈ ಸಮಯದಲ್ಲಿ ಅಭಿನಂದಿಸ್ತೀನಿ. ಇವರಿಬ್ಬರ ಮಧ್ಯ ಏನೆಲ್ಲ ಒಂದು ಮಾರ್ಗದರ್ಶನ ಮುಂದುವರಿತಾ ಬಂದಾಗ ವಿಜಯರಾಜ್ ಹಾಗೂ ಸುಂದರರಾಜ್ ಅವರನ್ನು ನಾನು ಮರೆಯುವಂತಿದ್ದಿಲ್ಲ. ಕಾರಣಗಳಿಂದ ನಾನು ಬೆಂಗಳೂರಲ್ಲಿರಬೇಕಾಯಿತು. ಆದರೂ ಸಹಿತ ತಾವು ಊರಿಗೆ ಬರದೇ ಇದ್ದರೆ ಕಲ್ಯಾಣಿ ಕೆಲಸ ಕುಂಠಿತವಾಗ್ತದೆ. ದಯಮಾಡಿ ತಾವು ಆಗಮಿಸಿ ಈ ಕಾರ್ಯಕ್ರಮನ ಮುಂದುವರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಭಾಳ ರಿಕ್ವೆಸ್ಟಾಗಿ ಕೇಳಿದಾಗ ನಾನು ನನ್ನ 108 ಸಮಸ್ಯೆಗಳಿದ್ದರೂ ಸಹಿತ ಅವರ ಮಾತಿಗೆ ಹೋಗ್ಬಿಟ್ಟು ಗ್ರಾಮದ ಪರವಾಗಿ ನಿಂತು ನಮ್ಮ ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಕೈ ಹಾಕಬೇಕಾಯಿತು. ಜೊತೆಗೆ ರಮೇಶ್ ಅವರಂತೂ ನಾವು ರಾತ್ರಿಯಾಗೂ ನೆನೆಸಬೇಕಾಗಿದೆ. ಅವರು ನಮ್ಮ ಜೊತೆಯಲ್ಲಿದ್ದು ಸಾಕಷ್ಟು ಸಹಕಾರ ಮಾಡಿದ್ದಾರೆ. ರಾತ್ರಿಯಾಗೂ ಅನ್ನೋದು ಲೆಕ್ಕಿಸ್ದೆ ಆಗಿದ್ದಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಸುಮಾರು 2-3 ಸಾರಿ ಪರಾಮರ್ಶೆ ಆಯಿತು ಅಥವಾ ಇದನ್ನು ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ನನಗೆ ಎಲ್ಲ ಸಹಕರಿಸಿದಂಥವರು ಗ್ರಾಮಸ್ಥರಾಗಿದ್ದಾರೆ. ಜೊತೆಗೆ ಇದಕ್ಕೆ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ್ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದರೆ ಅವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಕಾಂತಮ್ಮ ಯಲ್ಲಪ್ಪ ಇವರು ಸಹಿತ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅವರು ಸಹಿತ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದರೆ ಅವ್ರಿಗೂ ಸಹಿತ ನಾನು ಧನ್ಯವಾದಗಳನ್ನು ಕೋರ್ತೀವಿ. ಹಾಗೂ ಮುಖ್ಯವಾಗಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಆ ಕಲ್ಯಾಣಿ ಕಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕಾರ್ಮಿಕರು ಯಾರಾದರೂ ಶ್ರಮ ವಹಿಸಿ ಅವರನ್ನು ನಾವು ಯಾವತ್ತೂ ಮರೆಯುವಂಥ ಸರ್. ಅವರು ಈಗ ವೇದಿಕೆ ಮೇಲೆ ಕರೆದು ಪುರಸ್ಕರಿಸ್ತಾರೆ. ಅವ್ರಿಗೂ ಸಹಿತ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೀನಿ. ಜೊತೆಗೆ ವಾಲಂಟ್ರಿ ಸರ್ವಿಸ್ ಅಥವಾ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡದೆ ಅಥವಾ ಯಾವುದೇ ರೀತಿ ಅಮಿಷ ಕೊಡದೆ ರಾತ್ರಿ 3 ಜನ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಸೇವೆ ಮಾಡಿದ್ದಾರೆ. ಮಂಜುನಾಥ್ ಮುಂಗಾಚಾರಿ ಹಾಗೂ ಶ್ರೀನಿವಾಸಾಚಾರ್ಯ ವೆಂಕಟಾಚಲಮಾಚಾರ್ಯ ಹಾಗೂ ಇಬ್ಬರು ಬೇರೆಯವರಿದ್ದಾರೆ. ಎಲ್ಲ ಸೇವೆಗಳು ಆಗ್ತಾ ಇಲ್ಲ. ಸಮಯದ ಕೊರತೆ ಜಾಸ್ತಿ ಇರೋದ್ರಿಂದ ನಾನು ಈ ಒಂದು ಪರಿಚಯನ ನಿಮ್ಮ ಮುಂದೆ ಇಟ್ಟು ಹೇಳ್ತಾ ಇದ್ದೀನಿ. ಇದರಲ್ಲೂ ನಮ್ಮ ಜೊತೆಯಲ್ಲಿ ಪರಿಸರ ಅಧ್ಯಕ್ಷ ಅಂತ ಎಂ ಎ ವೆಂಕಟೇಶ್ವರ ಸಹಿತ ವಿನೋದ್ ಜೈನ್ ಹಾಗೂ ಅವರ ಫ್ಯಾಮಿಲಿಯವರೇ, ನಿರ್ದಿರ ಎಲ್ಲ ಗ್ರಾಮಸ್ಥರೇ, ಈ ಕಲ್ಯಾಣಿ ನಾವು ವಿನೋದ್ ಸರ್ಗೆ ನಾವು ಈ ಕಲ್ಯಾಣಿನ ಹೇಮಾ ಮಾಲಿನಿ ಮೇಡಮ್ ಅವ್ರ ಜೊತೆ ಐಡೆಂಟಿಫೈ ಮಾಡಿದ್ವಿ. ಆದರೆ ನಾನು ವಿನೋದ್ ಸರ್ಗೆ ಯಾವುದೋ ಒಂದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಬಿಸ್ನೆಸ್ ಪರ್ಪಸ್ ಆಗಿ ಅವರು ನೀರು ಉಳಿಸ್ಬೇಕು ಅಂತ ಭಾರಿ ಅವರಿಗೆ ಆಸೆ ಇತ್ತು. ನನ್ನನ್ನು ನೋಡ್ಬಿಟ್ಟು ಕರೆದಾಗ ನಾನು ಈ ಕಲ್ಯಾಣಿ ಒಂದಿದೆ ಸರ್, ಈ ಥರ ಮಾಡೋಣ ಅಂದಾಗ ಅವರು ಆ ಬಿಸ್ನೆಸ್ಸು ಅವ್ರದ್ದು ಬಿಟ್ಟರು. ಫಸ್ಟ್ ಇದನ್ನು ನಾನು ಮಾಡ್ತೀನಿ ಅಂದರು ಅಂತ ಉದಾಹರಣೆ ಅವರು ಇದನ್ನು ನಾವು ಕಲ್ಯಾಣಿಯನ್ನು ಫಸ್ಟ್ ನಾವು ಬಡ್ಜೆಟ್ ಮಾಡಿದಾಗ ತುಂಬ ಕಡಿಮೆ ಬಡ್ಜೆಟ್ ಇತ್ತು. ಆ ಬಡ್ಜೆಟ್ ಡಬಲ್ ಆದ್ರೂ ಅವರು ಆಯಿತು ವಿಜಯರಾಜ್ ನೀವು ಮಾಡಿ, ನಾವು ಇದೇ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಅಷ್ಟು ಉದಾಹರಣೆಯಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಅವರು ನಮ್ಗೆ ಯಾವಾಗಲೂ ಯಾಕಂದರೆ ಇದು ಮಾಡಬೇಕಾದ್ರೆ ತುಂಬ ವಿಘ್ನಗಳು ಬಂತು. ಅದು ಮಾಡಿದ್ವಿ, ಆಮೇಲೆ ಬಿದ್ದೋಯ್ತು, ಮತ್ತೆ ಮಾಡಿದ್ವಿ, ಮತ್ತೆ ಬಿದ್ದೋಯ್ತು. ಆದರೆ ಯಾವುದಕ್ಕೂ ಲೆಕ್ಕಿಸದೆ ಅವರು ಈ ಥರ ಅವರಿಗೆ ನೀರು ಉಳಿಸ್ಬೇಕು ಅನ್ನೋ ಆ ಭಾವನೆ ಇದೆ. ಅವರು ನೀರಲ್ಲಿ ದೇವ್ರು ಕಾಣ್ತೀನಿ ನಾನು ಅಂತ ಅವ್ರು ಒಂದು ಮಾತು ನನಗೆ ಇನ್ನೂ ನೆನಪಿದೆ. ಅವ್ರ ಆಫೀಸಲ್ಲಿ ಹೋದಾಗ ವಿನೋದ್ ಸರ್ ನನಗೆ ಹೇಳಿದರು, ನೀರೇ ದೇವರು, ಬಿಕಾಸ್ ವಾಟರ್ ಇಸ್ ಲೈಫ್. ಸೊ ಆ ನೀರಿಂದ ನಾನು ಅದ್ರ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ. ಈ ಥರ ಎಷ್ಟೇ ಇರಲಿ, ಅವ್ರು ಒಂದು ಮಾತು ಹೇಳಿದ್ದಾರೆ, ಈ ಥರ ಎಷ್ಟೇ ಇರಲಿ ನಾನು ನೀರು ಉಳಿಸೋದಾದರೆ, ಪ್ರಕೃತಿಗೆ ಏನಾದರೂ ಆಗೋದಾದರೆ ನಾವು ಯಾವಾಗಲೂ ಮುಂದೆ ಬರ್ತೀವಿ. ನಿಮಗೆ ನಾವು ಯಾವಾಗಲೂ ಧನ್ಯವಾದಗಳು ಸರ್. ಈ ಥರ ಕಾರ್ಯಕ್ರಮಗಳಲ್ಲಿ ನಾವು ನಿಮ್ಮ ಜೊತೆ ಸೇರಿಕೊಂಡು ಹೂವಿನ ಜೊತೆ ನಾನು ಸತ್ತೋಗೋದಂಗೆ ಅವ್ರ ಜೊತೆ ಅವರ ಇದರಿಂದ ಸುಮಾರು ಒಳ್ಳೆಯದಾಗಿದೆ. ಈ ಕಲ್ಯಾಣಿ ಇವತ್ತು ಯಾವಾಗಲೂ ಹೇಳ್ತಾರೆ, ಒಬ್ಬರು ರಾಜರು ಅವರು ಫಸ್ಟು ಅವ್ರು ಇದಾದಾಗ ಒಂದು ಕಲ್ಯಾಣಿ ಕಳಿಸ್ತಾರೆ, ಆಮೇಲೆ ಒಂದು ದೇವಸ್ಥಾನ
ವಿನೋದ್ ಸರ್ ದೇವಗುರು ಭಂಡಾರಿಗೆ ಈ ಅವಕಾಶ ಸಿಕ್ಕಿದೆ, ದೇವರ ಆಶೀರ್ವಾದ ಇದೆ. ಸೊ ಹಾಗಾಗಿ ಅವ್ರು ಮುಂದೆ ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಅಂತ ಎಲ್ಲರೂ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ನೋಡ್ತಾ ಇದ್ದಾರೆ. ಇವ್ರ ಇಂಟ್ರೊಡಕ್ಷನ್ ಎಲ್ಲ ಏನು ಬೇಕಾಗಿಲ್ಲ. ಬಟ್ ಐ ಥಿಂಕ್ ಡೇ ನೈಟ್ ಎಷ್ಟೋ ಕಂಪನಿ ತಗೊಳ್ಳಿ, ಕರೆಕ್ಟಾಗಿ ಬುಕಿಂಗ್, ಹಾರ್ಡ್ ವರ್ಕಿಂಗ್, ಎಕ್ಸ್ಟ್ರೀಮ್ ಅಂಡ್ ಸ್ಮಾರ್ಟ್ ಲೀಡರ್ಶಿಪ್ ಕ್ವಾಲಿಟಿ. Muniraj leadership quality is extreme. I would say extreme. Champion of our all company, both the best salesman. I would say one of the best, two of the best salesmen. Thank you. ನಿಮಗೆ ಇವರು ಬಂದ ನಿಮ್ಮ ಫಾರ್ಟಿನೂ ಇದೆ, ಈ ಕಡೆನೂ ನಿಮ್ಮ ಫ್ಯಾಮಿಲಿ ಇದೆ, ಈ ಕಡೆ ನಿಮ್ಮ ಫ್ಯಾಮಿಲಿ ಇದೆ, ಮಧ್ಯದಲ್ಲಿ ನೀವಿದ್ದೀರಾ. ಸೊ ಎರಡು ಫ್ಯಾಮಿಲಿ ಮಧ್ಯದಲ್ಲಿ ನಿಮಗೆ ಪುನಃ ಥ್ಯಾಂಕ್ಸ್ ಫ್ರಮ್ ದ ಹಾರ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಮೇಶ್ ಅಲ್ಲೇ ಇದ್ದಾರೆ. ಐ ಥಿಂಕ್ ಐ ಡೋಂಟ್ ನೋ, ಇವ್ರು ಸಂಜೀವ್ಗೆ ಬೇಗ ಗೊತ್ತಿರುತ್ತೆ. ಮಾರ್ನಿಂಗ್ 3 ಗಂಟೆ 4 ಗಂಟೆಗೆ ಒಂದು ಬರ್ತಾರೆ, 4:30ಗೆ 4 o'clock ಬಂದು ಎಲ್ಲ ಪ್ಯಾಕಿಂಗ್ ಮಾಡಿ ರಾತ್ರಿ ಆರ್ಡರ್, ಬಿಕಾಸ್ ವಿ ಸರ್ 24 hours ಒಂದು ನೈಟ್ ಟೋಟಲ್. ಯಾಕಂದ್ರೆ ನಿಮಗೆ ಬೇಗ ಸರ್ವಿಸ್ ಕೊಡ್ಬೋದು, ಅಷ್ಟೇ ಏನಿಲ್ಲ. ಸೊ ವಿ ಆಲ್ 350 ಪೀಪಲ್ ನಮ್ಮಲ್ಲಿ ರಾತ್ರಿ ವರ್ಕ್ ಮಾಡ್ತಾರೆ. ಸೊ ದ್ಯಾಟ್ ನಿಮ್ಮನ್ನು ನಾವು ಕರೆಕ್ಟಾಗಿ ಆಸ್ ಯು ಆರ್ ಮೆಡಿಕಲ್ ಸ್ಟೋರ್ಸ್ ಓಪನ್, ನಮ್ದು ಉದ್ದೇಶ ಅದೇ ಇತ್ತು. ವೆನ್ 5-8 years 10 years ಬ್ಯಾಕ್ ಆಲ್ಸೋ ವಿ ಥಾಟ್ ಹೆಂಗೆ ಆ ಸ್ವಪ್ನ ಕಂಪ್ಲೀಟ್, ಹೆಂಗೆ ರಾತ್ರಿ ನೀವು ಕ್ಲೋಸ್ ಆಗೋವರೆಗೂ ನಮ್ಮ ಆರ್ಡರ್ ತಗೊಳ್ಳಿ. ಸೊ ಒಂದು ಐಟಮ್ ಮಿಸ್ ಆಗಬಾರ್ದು, ಸಿನ್ಸ್ ವಿ ಆಲ್ ಓನ್ಲಿ ಲಾಸ್ಟ್ ಅಲ್ಲಿ ಶಟರ್ ಓಪನ್ ಆದ ತಕ್ಷಣ ನಮ್ಮ ಐಟಮ್ ಮುಂದೆ ಹೆಂಗಿರುತ್ತೆ. ಐ ಥಿಂಕ್ ವಿ ದಟ್ ಪ್ಲಾನ್ ಆ ಮೈಗಡಿ ಮಾಡಿದ್ರೆ ಆಲ್ಮೋಸ್ಟ್ 90% ನಾವು ಅದರಲ್ಲಿ ಸಕ್ಸಸ್ ಆಗಿದೆ. ಬಿಕಾಸ್ ಆಫ್ ದಿಸ್ ಟೂ ಚಾಂಪಿಯನ್ ಅಂಡ್ ರಮೇಶ್ ಅಲ್ಲಿ ಕರೆಯೋಕ್ಕಾಗಲ್ಲ, ಬುಕ್ಸ್ ಅಲ್ಲಿದ್ದಾರೆ ಮ್ಯಾಕ್ಸಿಮಮ್ ಹಾರ್ಡ್. ಸೊ ಥ್ಯಾಂಕ್ಸ್ ಟು ಆಲ್. ಥ್ಯಾಂಕ್ಸ್ ಟು ರಮೇಶ್, ಥ್ಯಾಂಕ್ ಯು ಮುನಿರಾಜ್, ಥ್ಯಾಂಕ್ ಯು ಚಂದ್ರಶೇಖರ್, ಥ್ಯಾಂಕ್ ಯು. ನಾವು ಮೊಟ್ಟ ಮೊದಲಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಔಷಧಗಳನ್ನು ತಲುಪಿಸ್ತಾ ಇರುವಂಥ ಮಹಾವೀರ್ ಮೆಡಿಕಲ್ಸ್ ಅವರು ಅಲ್ಲಿಂದ ಕಳಿಸ್ಕೊಡ್ತಾರೆ. ಆದರೆ ಅದು ನಮ್ಮವರೆಗೂ ಬರಬೇಕಲ್ವ, ಅದಕ್ಕೆ ತುಂಬ ಕಷ್ಟ ಬಿದ್ದು ರಾತ್ರಿ 9 ಗಂಟೆ ಆದರೂ ಸಹ ಆರ್ಡ್ರು 9, 10, 11 ಮನೆಯಿಂದ ಹೋಗ್ಬೇಕಾದ್ರೆ ನಾವು ಆರ್ಡ್ರ್ ಕೊಡ್ಬೋದು. ನಾವು ಯಾವಾಗಲಾದ್ರೂ ಆರ್ಡರ್ ಮಾಡಿ ಇಮಿಡಿಯೇಟಾಗಿ ಅವರು ನಮ್ಮನ್ನು ರಿಸೀವ್ ಮಾಡ್ತಾರೆ. ಏನು ಐಟಮ್ ಬೇಕು, 1 ಐಟಮ್ ಇರಲಿ, 2 ಐಟಮ್ ಇರಲಿ, ಡ್ರಗ್ಸ್ ಇರಲಿ, ಅದನ್ನು ಯಾವ ಥರ ಪ್ಯಾಕ್ ಮಾಡಬೇಕು, ಯಾವ ಥರ ಸುರಕ್ಷೆಯಾಗಿ ನಮ್ಮನ್ನು ನಮ್ಮ ಇವ್ರಿಗೂ ತರಿಸ್ಬೇಕು, ಆ ಥರ ಇದು ಮಾಡ್ತಾರೆ. ಅದಕ್ಕೆ ಆರ್ಡರ್ ತಗೊಳ್ಳಿಕ್ಕೆ ಒಬ್ಬರು ಬೇಕೇ ಬೇಕು. ಅದು ನಮ್ಮ ಮುನ್ರಾಜ್ ಅವರು ಸುಮಾರು 20 ವರ್ಷಗಳಿಂದ ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಅದನ್ನು ತಗೊಂಡ್ಬಂದು ನಮ್ಮ ಒಂದು ಡೋರಿಗೆ ತಲುಪಿಸಬೇಕಾದ ಕೆಲಸ ರಮೇಶ್ ಅಂತ ಇದ್ದಾರೆ. ಅವರು ಡ್ರೈವರ್ ಕೆಲಸ ಮಾಡ್ತಾರೆ, ಡೆಲಿವರಿ ಬಾಯ್ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಏನಾದರೂ ನಮ್ಮೇನಾದರೂ ಸ್ವಲ್ಪ ಪರ್ಸನಲ್ ಇದ್ದರೆ ಕೂಡ ನಾವು ಈ ಥರ ಇದೆ, ಈ ಥರ ಇದೆ, ಈ ಥರ ತಿಳಿಸ್ಬೇಕು, ಅವ್ರಿಗೆ ಹೇಳಬೇಕು ಅಂದರೆ ಕೂಡ ಇಮಿಡಿಯೇಟಾಗಿ ಆ ಕೆಲಸವನ್ನು ಮಾಡಿಕೊಡ್ತಾರೆ. ಅವರಿಬ್ಬರಿಗೂ ನಮ್ಮ ಕೋಲಾರ ಜಿಲ್ಲೆಯ ವತಿಯಿಂದ ತುಂಬ ಧನ್ಯವಾದಗಳು ಹೇಳ್ತೇನೆ. Last 2 minutes program, last 2 minutes, I think 2 to 3 minutes maximum. And ಅದರಲ್ಲಿ ಯಾಕೆಂದ್ರೆ ಬಿಫೋರ್ ವಿ ಪ್ರೊಸೀಡ್ ಫಾರ್ ದ ಲಂಚ್, ಐ ಥಿಂಕ್ ದಿಸ್ ಕಲ್ಯಾಣಿಗೆ ಯಾರ್ಯಾರು ವರ್ಕ್ ಮಾಡಿ ಕಲ್ಯಾಣಿನ ವಾಡಿಬಲ್ ನಾನೇನು ಮಾತಾಡಿದ್ದೀನಿ ಸ್ವಲ್ಪ. ನಮಸ್ಕಾರ. ಕೊನೆಯ ಕಾರ್ಯಕ್ರಮ, ಇವರನ್ನು ನಾವು ಸಾಧಕರಂತ ಕರಿತೀವಿ. ಅವರನ್ನು ಸನ್ಮಾನ ಮಾಡಿದ ಕಾರ್ಯಕ್ರಮ ಮುಕ್ತಾಯ ಆಗೋದಿಲ್ಲ. ಮೊದಲಿಗೆ ಮಲಪ್ರಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಕೆ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ಬರಬೇಕಂತ ಅವ್ರನ್ನ ಮನವಿ ಮಾಡಿಕೊಳ್ತೇನೆ. ಅದೇ ರೀತಿ ಕಾಂತಮ್ಮ ಅವರನ್ನ ಮಲಪ್ರಹಳ್ಳಿಯ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವರು, ಹಾಲಿ ಸದಸ್ಯರಾಗ ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕಂತ ಅವ್ರನ್ನ ಮನವಿ ಮಾಡಿಕೊಳ್ತೀನಿ. ಹಾಗೂ ಪರಿಸರ ರಕ್ಷಣಾ ಸಮಿತಿ ಅಧ್ಯಕ್ಷರಾದಂಥ ಎಂ ವೆಂಕಟೇಶನ್ ಅವರು ವೇದಿಕೆ ಮೇಲೆ ಬರಬೇಕಂತ ಮನವಿ ಮಾಡಿಕೊಳ್ತೀನಿ. ಸರ್, ಕೆ ಎಂ ಶ್ರೀನಿವಾಸ್ ಅವರು ಮಲಪ್ರಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಸಮಯ ಅಭಾವ ತುಂಬಾ ಕಡಿಮೆ ಇರೋದ್ರಿಂದ ದಯವಿಟ್ಟು ತಾವು ಎಲ್ಲಿದ್ರೆ ವೇದಿಕೆ ಮೇಲೆ ಬನ್ನಿ. ಕಾಂತಮ್ಮ ಅವರು ಹಾಗೂ ಎಂ ಇ ವೆಂಕಟೇಶನ್ ಅವರು. ಸರ್, ದಯವಿಟ್ಟು ಶ್ರೀನಿವಾಸ್ ಅವರ ವೇದಿಕೆ ಮೇಲೆ ಬರಬೇಕು. ಗ್ರಾಮ ಪಂಚಾಯತಿ ಸದಸ್ಯರು ಮಲಪ್ರಹಳ್ಳಿ ಹಾಗೂ ದೇವರಸಮುದ್ರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಶ್ರೀರಾಮ್ ಅವರು ಈ ಹಳ್ಳಿಯ ಈ ಕಲ್ಯಾಣಿಗೆ ಕಾರಣೀಭೂತರಾದಂಥವರು, ಸಾಕಷ್ಟು ಎನ್ಜಿಒ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರ್ತಕ್ಕಂಥ ವ್ಯಕ್ತಿ ಶ್ರೀರಾಮ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೂ ಈ ಕಲ್ಯಾಣಿಗೆ ಸಾಕಷ್ಟು ಶ್ರಮಿಸಿರುವಂಥ ವ್ಯಕ್ತಿ, ಅವರು ಪದೇ ಪದೇ ನಾವು ಸ್ಮರಿಸಿಕೊಳ್ಳುವಂಥದ್ದು ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಮತ್ತೆ ಡಾಕ್ಟರ್ ಮಂಜು ಅವರು ಈ ಕಡೆ ನೋಡಿ, ಸ್ವಲ್ಪ ಹತ್ರ ಬರಬೇಕಣ್ಣ. ಸರ್ ಸ್ವಲ್ಪ ಇದೆ ಪ್ಲೀಸ್ ಸರ್.
ಕಟ್ಟೋದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂತಹ ಅದನ್ನ ಕಟ್ಟೋದ್ರಿಂದ ಹಿಡಿದು ಎಲ್ಲರನ್ನ ಗುರುತಿಸಿ ಇವತ್ತು ನಮ್ಮ ರೋಟರಿ ಸಂಸ್ಥೆ ಮತ್ತು ಮಹಾವೀರ ಮೆಡಿಸಿನ್ ಸಂಸ್ಥೆಯವರು ಕಂಪನಿಯವರು ಈ ಒಂದು ಸನ್ಮಾನ ಕಾರ್ಯಕ್ರಮ ಆಯೋಜಿಸಿ ಅವ್ರನ್ನ ಗೌರವಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ ನಿಶ್ಚಲ ಅವರ ನೃತ್ಯ ನೋಡೋಣ ಕೊಡ್ತಾ ಇದ್ದಾರೆ. ಹಾಗೆ ಪ್ರೀತಿಯಿಂದ ನಮ್ಮ ಕೋಲಾರದ ಅನನ್ಯ ಪ್ರತಿಭೆ ಕುಮಾರಿ ನಿಶ್ಚಲ ಅವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಾಗ್ತಿದೆ. ರೆಡಿ ಸರ್. ಸೊ ಎಲ್ಲರ ಆಶೀರ್ವಾದ ಕುಮಾರಿ ನಿಶ್ಚಲ ಅವರಿಗೆ ಇದೆ ಅಂತೇಳಿ ಆಶಿಸ್ತೇನೆ. ಹಾಗೆ ಇವತ್ತು ನಮ್ಮ ಪ್ರೇಮ್ ಅವ್ರಿಗೂ ಕೂಡ ಗಿನ್ನಿಸ್ ರೆಕಾರ್ಡ್ ಮಾಡಿರುವಂತಹ ಪ್ರೇಮ್ಗೆ ಸನ್ಮಾನ ಕಾರ್ಯಕ್ರಮ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಶೇಷವಾಗಿ ನಮ್ಮ ಪಾಲ್ಗೊಂಡು ಸನ್ಮಾನಿಸಿದ್ದಾರೆ ಈ ಭಾಗದ ಲೋಕಲ್ ಲೀಡರ್ ಇದೆ ಅವರು, ಅವರಿಗೆ ವಿಶೇಷವಾದಂತಹ ಅಭಿನಂದನೆ. ಹತ್ರ ಬನ್ನಿ. ಎಷ್ಟು ಅದ್ಭುತವಾದಂತಹ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಊಟದ ಬಗ್ಗೆ ಚಿಂತನೆ ಮಾಡಬೇಡಿ. ಇವತ್ತು ಸೂಪರ್ ಆಗಿರ್ತಕ್ಕಂಥ ಊಟನ ನಾವೆಲ್ಲರೂ ಸಹಭೋಜನ ಮಾಡ್ತೀವಿ. ಅದು ಊಟ ಆದ್ಮೇಲೆ ಹೇಳ್ತೀರಾ ನೀವು. ಸೊ ಅವತ್ತು ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಹೆಂಗಿತ್ತಪ್ಪ ಅಂತ ಯಾವತ್ತೂ ಮರೆಯಕ್ಕೆ ಆಗಲ್ಲ ಅಂತಹ ಊಟನ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಊಟದ ಬಗ್ಗೆ ಯಾರು ಚಿಂತೆ ಮಾಡ್ಬೇಡ್ರಿ. ಆದ್ರೆ ಇನ್ನೊಂದು ವಿಷಯ ಹೇಳ್ತೀನಿ, ಈಗ ಮುಂದುವರೆದು ಏನಿದೆ ಅಂತ ಹೇಳ್ಬಿಟ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಏನಪ್ಪ ತುಂಬಾ ಜನ ಮಾತಾಡ್ತಿದ್ದಾರೆ, ನಿಜ ನಮ್ಗೆ ಗೊತ್ತಿದೆ ಅನ್ಕೊಳ್ತೀರಾ. ಸೊ ಇಲ್ಲಿ ಮಾತು